ಗೈಸ್ ಇವತ್ತು ನಾವ ಕರೆಯವನ್ ಪೂಜೆ ಮಾಡೋರ್ದೇವ್ ನೋಡ್ರಿ. ಲ್ಯಾಟ್ರಿ ಗೈಸ್ ನನಗಂತೂ ಇವತ್ತು ಬೆಳಿಗ್ಗೆನ ಕುಂಬಾರಕಾಯಿ ಖಾನಿತ್ ನೋಡ್ರಿ. ಕಂಗ್ರಾಚುಲೇಷನ್ ಬ್ರದರ್. ಈ ಕುಂಬಾರಕಾಯಿ ಸಿಕ್ತಂದ್ರ ನಾ ಕೈ ಮುಗಿತೆ ನೋಡ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹಂಗ ಇದನ್ನ ನೋಡ್ರಿ ಶುಭ ಆಗ್ತೈತಿ ಅಂತಾರ್ರಿ. ಯುಗಾದಿ ದಿನ ಈ ಪಕ್ಷಿ ನೋಡಿದ್ದು ಅಂದ್ರಿ ನಮಗಂತೂ ಶುಭ ಆಗ್ತೈತ್ರಿ. ಆದ್ರ ಅವದಕ್ಕ ಕಣ್ಣು ಹೋಗ್ತಾವತ್ರಿ. ಸೊ ಆ ಕಾರಣಕ್ಕ ಅದು ಯುಗಾದಿ ದಿನ ಯಾರಿಗೆ ಸಿಗುಲ್ ನೋಡ್ರಿ. ನೋಡುನೂರಿ ನಾಳೆ ನನಗೆ ಸಿಗ್ತೈತೋ ಇಲ್ಲೋ ಅನ್ನೋದು. ಗೈಸ್ ನಮ್ಮ ಮನ್ಯಾಗಂತೂ 3 ವರ್ಷಕ್ಕೊಮ್ಮೆ ಕರೆಯವನ್ ಮಾಡ್ತೇವ್ರಿ ನಾವ. ಈ ವರ್ಷ ನಮ್ ಕರೆಯವನ್ ಮಾಡ್ಕೋತ ಬಂದಿತ್ ನೋಡ್ರಿ. ಸೊ ಅದಕ್ಕಾಗಿ ಹೋಳಿಗೆ ಮಾಡಿ ಜೋಡಣೆ ಮಾಡತ್ತೇವ್ ನೋಡ್ರಿ. ನಾವಂತೂ 3 ವರ್ಷಕ್ಕೊಮ್ಮೆ ಕರೆಯವನ್ ಮಾಡಕ ಬೇಕ್ರಿ. 1.5 ಕಿಲೋ ಬ್ಯಾಳೆ ಹಾಕಿ ಹೋಳಿಗೆ ಮಾಡ್ತೇವ್ ನೋಡ್ರಿ. ಆ ದಿನ ಈ ಬ್ಯಾಳೆ ಅಂತೂ ರೀ ಯಾವಾಗಿಂದ್ರ ಕುದಿಯಾಕವ್ರಿ, ಇನ್ನೂ ಅದ್ರ ಕುದಿವಲ್ ನೋಡ್ರಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಹೋಳಿಗೆ ಮಾಡೋದೇನ್ರಿ ಎಲ್ಲಾರು ಮಾಡ್ತಾರ್ರಿ, ಆದ್ರ ಹುರ್ನ ಕನಕ ಮಾಡೋದು ಇಂಪಾರ್ಟೆಂಟ್ ನೋಡ್ರಿ. ನೋಡ್ರಿ ಗೈಸ ಹಾಫ್ ಎನ್ ಅವರ್ ಐತ್ರಿ ಕುದಿಯಾಕ ಹಾಕಿರಿ, ಇನ್ನೂ ಅದ್ರ ಕುದಿಯಾಕದಾವ್ ನೋಡ್ರಿ. ಸೋಡಾ ಹಾಕಾನ ಒಂದ್ ಜರ ಬೇಗ ಕುದಿತಾವ್ರಿ. ಸೊ ಅದಕ್ಕಾಗಿ ಸೋಡಾ ಹಾಕಿದ್ದು ನೋಡ್ರಿ. ನಾವು ಬಿ ಬ್ಯಾಳೆ ಅಂತೂ ಫೈನಲಿ ಕುದ್ದು ನೋಡ್ರಿ. ಲ್ಯಾಟ್ರಿ ಯಪ್ಪ ಒಲಿ ಮುಂದಂತೂ ಇಷ್ಟು ಕಾವಾದಿತ್ರಿ, ಅದನ್ನ ನೀವು ಕೇಳಾಕ ಹೋಗ್ಬೇಡ್ರಿ. ನಾವು ನೀ ಹೆಣ್ಮಕ್ಳಿಗೆ ಇದು ಕಾವು ಅಂದ ನೋಡ್ರಿ, ತಡ್ಕೊಳಕ್ ಆಗುಲ್ಲ. ಬ್ಯಾಳೆ ಅಂತೂ ಕುದ್ದುರಿ, ಇನ್ನು ಬೆಲ್ಲ ಕುಡ್ಸಕ್ಬೇಕು ನೋಡ್ರಿ. ಕುದ್ದದ ಬ್ಯಾಳೆ ಒಳಗ ಬೆಲ್ಲ ಹಾಕೋದ್ರಿ. ಬೆಲ್ಲ ಹಾಕಿ ಹಿಂಗೆ ತಳ್ಳಗಾಗಿರ್ತೈತ್ರಿ, ಗಟ್ಟಿ ಆಗುತ್ತಾನ ಇದನ್ನ ಹಿಂಗ ತಿರ್ವಾಕಬೇಕು ನೋಡ್ರಿ. ನೀವಂತೂ ತಿರ್ವಾಡ್ಕೋತಿರ್ಲಿಲ್ಲ ಅಂದ್ರಿ ಕೆಳಗೆ ಹತ್ತಿ ಬಿಡ್ತೈತಿ ನೋಡ್ರಿ. ನೋಡ್ರಿ ಗೈಸ ತಿರ್ವಾಡನ ಹೆಂಗ್ ಗಟ್ಟಿ ಆಗ್ತೈತ್ರಿ. ಗೈಸ್ ನಾನಂತೂ ರೀ ನಮ್ಮ ಮನ್ಯಾಗ ಕರೆವ್ ಮಾಡೋರ್ದಾರ ನನ್ನ ತಲೆ ಸ್ನಾನ ಮಾಡೀನ್ರಿ ಇವತ್ತ. ನನಗಂತೂ ಕೂದ್ಲ ಬಿಟ್ಟಿನಿ ಅಂದ್ರ ರೀ ಇರಿಟೇಟ್ ಆಗ್ತೈತ್ರಿ. ಸೊ ಅದಕ್ಕಾಗಿ ಮ್ಯಾಕ್ ಕಟ್ಟಿ ಬಿಟ್ಟಿನ್ರಿ. ಅದು ಸೇಮ್ ಟು ಸೇಮ್ ರೀ ಹೇರ್ ಸ್ಟೈಲ್ ಮಾಡ್ದಂಗ ಆಗಿತ್ತು ನೋಡ್ರಿ. ನೋಡ್ರಿ ಗೈಸ ಎಷ್ಟು ಮಸ್ತ್ ಹೇರ್ ಸ್ಟೈಲ್ ಕ್ರಿಯೇಟ್ ಆಗಿತ್ರಿ. ಈ ಬೆಲ್ಲ ಕುಡಿಸಿದ ಮ್ಯಾಗಂತೂ ಬಾಳುತನ ತಿರ್ವಾಡ್ಕೋತ್ ಕುಂಡಾಕ್ಬೇಕು ನೋಡ್ರಿ. ಅಂತೂ ಇಂತೂ ಫೈನಲಿ ರೆಡಿ ಆಯ್ತು ನೋಡ್ರಿ ಹುರ್ನ. ಈ ಹುರ್ನ ಅಂತೂ ರೀ ಬಿಸಿ ಇರ್ಕಾಗಿ ಅರಿತಂದ್ರಿ ಬರ ಬೀಳ್ತೈತಿ ನೋಡ್ರಿ. ನನಗಂತೂ ಹುರ್ನ ಬಿಸಿ ಇರೋ ಕಾರಣಕ್ಕೆ ರೀ ಬಾಳುತನ ಅರಿಯಾಕತ್ಲಿಲ್ಲ ನೋಡ್ರಿ. 15 ಮಿನಿಟ್ದಾಗ ಆಯ್ತು ನೋಡ್ರಿ ಹುರ್ನ ಅರಿಯೋದ. ಇವತ್ತ ನಾನು ರೀ ಹೋಳಿಗೆ ಮಾಡೋ ಸಂಬಂಧ ರೀ ಆಫೀಸಿಗೆ ಸುಟ್ಟಿ ಹಾಕಿದ್ದೀನಿ ರೀ. ಅಷ್ಟರೊಳಗೆ ನಮ್ಮ ಮಾಮಿ ಬರ್ತೇನೆ ಅಂದ್ರಿ. ಸೊ ಆ ಕಾರಣಕ್ಕೆ ನಮ್ಮ ಮಾಮಿ ಮತ್ತು ನಮ್ಮ ಮಮ್ಮಿ ಮಾಡ್ಕೋತಾರತೇಳಿ ನಾನಂತೂ ಊಟ ಮಾಡಿ ರಾಯಬಾಗ್ ಕಡೆ ಹೊಂಟ್ಬಿಟ್ಟಿನಿ ನೋಡ್ರಿ. ಗೈಸ್ ಇವಾಗ ಟೈಮ 1:39 ಆಗೈತ್ರಿ. ಬಿಸಿಲಂತೂ ಕೆಟ್ಟ ಸುಡತೈತಿ ನೋಡ್ರಿ. ನನಗಂತೂ ಬಿಸಿಲಾಗ ಮನ್ಯಾಗಿಂದ ಹೊರಗೆ ಕಾಲು ಇಡಾಕ ಆಗವತ್ ನೋಡ್ರಿ. ಹಂಗ ನನ್ನ ತಮ್ಮಗ್ರಿ ಬಸ್ ಸ್ಟಾಪ್ ತನ ಬೈಕ್ ಮ್ಯಾಗ ಬಿಡಕ್ಕೆ ಬಾ ಏನ್ರಿ. ಬಸ್ ಸ್ಟಾಪ್ ತನ ನನಗೆ ಬಿಟ್ಟು ನೋಡ್ರಿ. ಬಸ್ ಸ್ಟಾಪ್ಗೆ ಬಂದ್ರಿ, ಬಸ್ಸಿಗೆ ವೇಟ್ ಮಾಡ್ಕೋತ ನಿಂತೀನ್ರಿ. ಅಷ್ಟರೊಳಗೆ ನನಗೆ ಪರಿಚಯ ಇರೋಂಥ ಸಿಸ್ಟರ್ ಗಟ್ ಬಿದ್ರಿ. ಅವ್ರ ಸ್ಕೂಟಿ ಮ್ಯಾಗ ಬಂದ್ಬಿಟ್ಟಿನಿ ನೋಡ್ರಿ ರಾಯಬಾಗ್ ತನ. ಇಲ್ಲಿ ಆಫೀಸಿಗೆ ಬಂದ್ಮೇಲೆ ಇಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡೋದಿತ್ರಿ. ಸೊ ಅದಕ್ಕಾಗಿ ATMಗೆ ಬಂದಿನಿ ನೋಡ್ರಿ. ಕ್ಯಾಶ್ ಡೆಪಾಸಿಟ್ ಅಂತೂ ಆಯ್ತು ನೋಡ್ರಿ. ಇದಾಗಿತ್ರಿ ಇವತ್ತಿನ ಲಾಗ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡ್ರಿ. ಮತ್ತೆ ಸಿಗೋಣ ರೀ ಮತ್ತೊಂದು ಲಾಗ್ದಾಗ. ಬಾಯ್.